ಅನೇಕ ಅಡೆತಡೆಗಳು ಈ ಮಾಸದಲ್ಲಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ನೀವು ಕಷ್ಟಪಟ್ಟು ದುಡಿದಂತಹ ದುಡ್ಡು ನಿಮ್ಮ ಕೈ ಬಿಟ್ಟು ಹೋಗಿದ್ರೆ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಬರ್ಬೋದು. ಗುರುದೇವ್, ಮಿಥುನ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ? ಯಾವ ಕೆಲಸಗಳನ್ನ ಮಾಡೋದು ನಿಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ? ಯಾವ ಯಾವ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ? ಆ ಸವಾಲುಗಳನ್ನ ನೀವು ಹೇಗೆ ಎದುರಿಸಬೇಕು? ಯಾವ ಕ್ಷೇತ್ರದಲ್ಲಿರೋರಿಗೆ ಲಾಭದಾಯಕವಾಗಿರುತ್ತೆ? ಯಾವ ಕ್ಷೇತ್ರದಲ್ಲಿರೋರು ಎಚ್ಚರಿಕೆಯಿಂದ ಇರಬೇಕು? ಈ ಕುರಿತಾದಂತೆ ಸಂಪೂರ್ಣ ಮಾಹಿತಿಯನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಡಿ. ಇದರಿಂದಾಗಿ ನಾವು ಕೊಡುವಂತಹ ಅಪ್ಡೇಟ್ಗಳನ್ನ ಮೊದಲು ನೀವು ತಿಳ್ಕೊಂಡು ಅದರಿಂದಾಗಿ ಅತ್ಯಂತ ಪ್ರಯೋಜನಕಾರಿಯಾಗಿರ್ತಕ್ಕಂತಹ ಪರಿಹಾರಾನುಸಾರವಾಗಿ ನಿಮ್ಮ ಜೀವನದ ಅಭಿವೃದ್ಧಿಯ ಕಡೆ ನೀವು ಹೋಗ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಮಿಥುನ ರಾಶಿಯ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ, ಈ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರದ 2 ಪಾದಗಳು, ಆರಿದ್ರ ನಕ್ಷತ್ರದ 4 ಪಾದಗಳು, ಹಾಗೆ ಪುನರ್ವಸು ನಕ್ಷತ್ರ, ಈ ಪುನರ್ವಸು ನಕ್ಷತ್ರದ 3 ಪಾದಗಳು ಬರ್ತಕ್ಕಂಥದ್ದು. ಹಾಗೆ ಈ ಒಂದು ರಾಶಿಯಲ್ಲಿ ಇರತಕ್ಕಂಥದ್ದು ಏನು ವಿಶೇಷತೆ ಏನು ಅಂತಂದ್ರೆ, ಈ ರಾಶಿಯಲ್ಲಿ ಬರುವಂತವರು ಮಾತುಗಾರಿಕೆಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅಂದ್ರೆ ತುಂಬಾ ಜನ ಎಕ್ಸ್ಟ್ರೋವರ್ಟ್ ಗಳಿರುವಂತದ್ದು, ಮಾತಾಡೋದಕ್ಕೆ ಹಿಂಜರಿಯೋದಿಲ್ಲ. ಇಂಟ್ರೋವರ್ಟ್ ಅಂದ್ರೆ ಅವರು ಮಾತಾಡೋದಕ್ಕೆ ಬಹಳ ಹಿಂಜರಿಕೆ ಇರ್ತಕ್ಕಂಥವ್ರು, ಎಕ್ಸ್ಟ್ರೋವರ್ಟ್ ಅಂದ್ರೆ ಮಾತಾಡೋದಕ್ಕೆ ಹಿಂಜರಿಕೆ ಇಲ್ಲದೆ ಇರುವಂತವ್ರು. ಹಾಗಾಗಿ ಬಹುತೇಕ ಈ ಮಿಥುನ ರಾಶಿಯವರು ಯಾರು ಇರ್ತಾರೆ ಅವರು ಮಾತಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ರಾಶಿಗೆ ಈ ಮಾಸದಲ್ಲಿ ನೀವು ಹಳದಿ ಬಣ್ಣವನ್ನ ಉಪಯೋಗ ಮಾಡಿಕೊಂಡ್ರೆ ಈ ಮಾಸ ಅತ್ಯಂತ ಶುಭದಾಯಕವಾಗಿರುತ್ತೆ. ಗಣೇಶನ ಆರಾಧನೆ ಮಾಡ್ಕೊಳ್ಳೋದು ಅತ್ಯಂತ ಶುಭದಾಯಕವಾಗಿರುತ್ತೆ. ಹಾಗೆ ನಿಮ್ಮ ಮಿತ್ರ ರಾಶಿಗಳು ಸಿಂಹ ಮತ್ತು ಕನ್ಯಾ ರಾಶಿಗಳಾದ್ರೆ ಶತ್ರು ರಾಶಿಯಾಗಿರ್ತಕ್ಕಂಥದ್ದು ಕಟಕ ರಾಶಿ. ಹಾಗಾಗಿ ಇವರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಡಿ. ಎಂತಹ ಸಂದರ್ಭ ಇದ್ರು, ಎಂತಹ ಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ವಿಶೇಷವಾಗಿ ಧೈರ್ಯಯುಕ್ತವಾಗಿ ಧೈರ್ಯದಿಂದ ಅದನ್ನ ಎದುರಿಸ್ತಕ್ಕಂತಹ ರಾಶಿ ಯಾವ್ದಾದ್ರೂ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಅದು ಈ ಒಂದು ಮಿಥುನ ರಾಶಿ ಆಗಿರುತ್ತೆ. ಧೈರ್ಯಯುತವಾಗಿ ಯಾವುದೇ ಒಂದು ಕೆಚ್ಚದೆ ಅಂತ ಹೇಳ್ತಕ್ಕಂಥದ್ದು ಇರುತ್ತಲ್ಲ, ಅದೇ ರೀತಿಯಾಗಿ ಈ ಮಿಥುನ ರಾಶಿಯವರು ಒಂದು ಮುನ್ನುಗ್ಗಿಯ ಸಮಸ್ಯೆಯನ್ನ ಪರಿಹಾರ ಮಾಡುವಂತವರಾಗಿರ್ತಾರೆ. ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಒಂದು ರೋಚನಾತ್ಮಕವಾಗಿ ಅಥವಾ ಅವರ ಯೋಚನಾಶೀಲತೆಯೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿರ್ಭೀತಿಯಿಂದ ನಿರ್ಭಯದಿಂದ ಮುನ್ನುಗ್ತಾರೆ. ಈ ತಿಂಗಳಲ್ಲಿ 5ನೇ ತಾರೀಕು, 9 ಮತ್ತು 15ನೇ ತಾರೀಕುಗಳಲ್ಲಿ ನಿಮ್ಮ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ನೀವು ಮಾಡ್ತೀರಿ ಅಂದ್ರೆ ಈ ದಿನಾಂಕಗಳಲ್ಲಿ ಮಾಡೋದು ಶುಭವಾಗಿರುತ್ತೆ. ಜೊತೆಗೆ 16, 23, 25, 26 ಮತ್ತು 30ನೇ ತಾರೀಕು ಕೂಡ ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಈ ದಿನಾಂಕಗಳಲ್ಲಿ ಹೊಸ ಮನೆ ಪ್ರವೇಶ, ಹೊಸ ಗಾಡಿ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಶುಭ ದಿನಗಳು ನಿಮಗೆ ಇದಾಗಿರುತ್ತೆ. ಈ ದಿನದಲ್ಲಿ ರಾಹುಕಾಲವನ್ನ ಅವಾಯ್ಡ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮಾಡಿಕೊಳ್ಳೋದು ಶುಭ ನಿಮಗೆ ತಂದು ಕೊಡುತ್ತೆ. ಅನೇಕ ಅಡೆತಡೆಗಳು ಈ ಮಾಸದಲ್ಲಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ, ಸವಾಲುಗಳು. ಆ ಸವಾಲುಗಳನ್ನ ಸಮರ್ಥವಾಗಿ ನೀವು ಎದುರಿಸ್ತೀರಿ. ಜೊತೆಗೆ ಅದೃಷ್ಟ ಕೂಡ ಈ ಮಾಸದಲ್ಲಿ ನಿಮ್ಮ ಜೊತೆ, ನಿಮ್ಮ ಬೆನ್ನಿಗೆ ನಿಂತಿರುತ್ತೆ. ಕಮಿಟ್ಮೆಂಟ್ ನಿಮ್ಮದೇನಿರುತ್ತಲ್ಲ ಅದೆಲ್ಲದನ್ನು ಕೂಡ ತೀರಿಸ್ಕೊಳ್ಳಿಕ್ಕೆ, ಅದನ್ನ ಸಮತೋಲನವಾಗಿ ನೀವು ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ನೀವು ಒಂದು ಪ್ರೀ ಪ್ಲಾನ್ ಅನ್ನ ಇಟ್ಕೊಬೇಕಾಗತ್ತೆ. ಆ ಪ್ರೀ ಪ್ಲಾನ್ ಇಟ್ಕೊಂಡಾಗ ನಿಮ್ಮ ಕಮಿಟ್ಮೆಂಟ್ ಅನ್ನ ಎಷ್ಟೇ ಇದ್ರೂನು ನಿಮ್ಮ ಬುದ್ಧಿ ಹಾಗೂ ನಿಮ್ಮ ಚಾಕಚಕ್ಯತೆಗಳಿಂದ ಅದನ್ನ, ನಿಮ್ಮ ಬುದ್ಧಿವಂತಿಕೆಗಳಿಂದ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬಹುದು. ನಿಮ್ಮಲ್ಲಿ ಬುದ್ಧಿಶಕ್ತಿ, ತಾಳ್ಮೆ ಇರುವಂತದ್ದು ಗಮನಾರ್ಹ ಸಂಗತಿ. ಹೀಗಿರಬೇಕಾದ್ರೆ ಬಹಳಷ್ಟು ಜನ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ
ಅದನ್ನ ಪೂರ್ಣ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ನಿಮ್ಮಲ್ಲಿ ಎಲ್ಲಾ ತರ ಟ್ಯಾಲೆಂಟ್ ಇರುತ್ತೆ, ತುಂಬಾ ಬೇಗ ನೀವು ಬೋರ್ ಆಗ್ತೀರಿ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಈ ಮಾಸದಲ್ಲಿ. ಖಂಡಿತವಾಗ್ಲೂ ಕೂಡ ಆತರ ಮಾಡೋದ್ರಿಂದ ನಿಮಗೆ ಮುಂದಿನ ದಿನದಲ್ಲಿ ಸ್ವಲ್ಪ ಒಂದು ಇನ್ಸ್ಟೆಬಿಲಿಟಿ ಅಂತಾರಲ್ಲ, ಒಂದು ಸ್ಥಿರತೆ ಇಲ್ಲದೆ ಇರುವಂತದ್ದು, ಇದು ನಿಮಗೆ ಸಮಸ್ಯೆಗಳು ಮುಂದಿನ ದಿನದಲ್ಲಿ ಕೊಡುತ್ತೆ. ಒಂದು ಗಟ್ಟಿತನ, ಒಂದು ಧೈರ್ಯ ಎಲ್ಲನೂ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ಸ್ಟೆಬಿಲಿಟಿ ಒಂದನ್ನ ಆಡ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಹಾಗೆ ಒಂದು ನಿರ್ಧಾರ ತಗೋಬೇಕಾದ್ರೆ ನೀವು ಹಲವಾರು ವಿಚಾರಗಳನ್ನ ಯೋಚನೆ ಮಾಡಬೇಕು. ಒಳ್ಳೆಯ ವ್ಯಕ್ತಿಗಳ ಒಂದಷ್ಟು ಅವರ ಮಾರ್ಗದರ್ಶನವನ್ನ ತಗೋಬೇಕು. ಗುರು ಹಿರಿಯರ ಮಾರ್ಗದರ್ಶನವನ್ನ ನೀವು ತಗೋಬೇಕು. ಆಗ ನಿಮ್ಮ ವ್ಯಕ್ತಿತ್ವವನ್ನ, ನಿಮ್ಮ ಶಕ್ತಿಯನ್ನ ಒಂದು ರೂಪುರೇಷೆ, ಒಂದು ಬ್ಲೂ ಪ್ರಿಂಟ್ ಜೊತೆ ನೀವು ಮುನ್ನಕ್ಕೆ ಹೋದಾಗ ಖಂಡಿತವಾಗ್ಲೂ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನೀವು ನಿಮ್ಮ ಜೊತೆ ಮಾತಲ್ಲಿ ಗೆಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಒಂದೊಂದ್ಸಾರಿ ಒಂದೊಂದು ಸಮಸ್ಯೆಗಳನ್ನ ನೀವೇ ಕ್ರಿಯೇಟ್ ಮಾಡ್ತೀರಿ. ಯಾಕಂದ್ರೆ ಸ್ವಲ್ಪ ದುರಹಂಕಾರ ಅನ್ನೋದು ಕೂಡ ನಿಮ್ಮಲ್ಲಿ ಉಲ್ಬಣ ಆದಾಗ ನಿಮಗೆ ಆ ಕಾಲವೇ ತಕ್ಕ ಪ್ರತಿಫಲವನ್ನ ಕೊಡ್ತದೆ. ಹಾಗಾಗಿ ದುರಹಂಕಾರವನ್ನ ಬಿಟ್ಟು ನನಗೆ ಏನ್ ಗೊತ್ತೋ ಅದನ್ನ ನಾನು ಹೇಳ್ತೀನಿ, ಆದ್ರೆ ಇನ್ನೊಬ್ಬನ ಎದುರುಗಡೆ ಇರೋನಿಗೆ ಏನು ಗೊತ್ತಿಲ್ಲ ಅಂತ ನಾವು ಅನ್ಕೊಳ್ಳೋದು ತಪ್ಪಾಗ್ತದೆ. ಹಾಗಾಗಿ ನನ್ನಲ್ಲಿರುವಂತ ಒಂದು ಕಾನ್ಫಿಡೆನ್ಸ್ ಏನು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಆದ್ರೆ ಓವರ್ ಕಾನ್ಫಿಡೆಂಟ್ ಆಗಿ ಯಾವುದೇ ಕಾರಣಕ್ಕೂ ಮಾತಾಡೋದಕ್ಕೆ ಹೋಗ್ಬೇಡಿ. ಹಾಗೆ ಮಿಥುನ ರಾಶಿಯವರು ನಿಮ್ಮ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಬರ್ಬೋದು. ಇದನ್ನ ಸಮಾಜ ಸೇವೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ ನೀವು ಈ ಒಂದು ಸಮಸ್ಯೆಗಳ ಪರಿಹಾರ ನಿಮಗೆ ದಾರಿಯಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನವೆಂಬರ್ 1ನೇ ತಾರೀಕೆ ನಮಗೆ ಒಂದು ರಾಜ್ಯೋತ್ಸವ ಇರುವಂತದ್ದು. ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ಸಮಾಜಕ್ಕೆ ಅನುಗುಣವಾಗಿ ಯಾವ್ದಾದ್ರು ಶುಭ ಕಾರ್ಯಗಳಲ್ಲಿ ಅಥವಾ ಒಂದು ರಕ್ತದಾನ ಶಿಬಿರ ಇದನ್ನೆಲ್ಲ ನೀವು ನಿಂತು ಮಾಡಿಸಿದಾಗ ಅಥವಾ ನೀವು ಡೊನೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಶುಭದಾಯಕವಾಗಿರುತ್ತೆ. ಹಾಗೆ ನೀವು ಕೆಲಸ ಮಾಡ್ತಾ ಇರ್ತಿರಲ್ಲ, ಈ ಸ್ಥಳಗಳಲ್ಲಿ ನಿಮ್ಮ ಅನುಭವ ನಿಮಗೆ ಉಪಯೋಗಕ್ಕೆ ಬರುತ್ತದೆ. ಅಂದ್ರೆ ನಿಮ್ಮ ಒಂದು ಅನುಭವ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನೋದು ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯಾವ್ದೊಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತೀರಿ, ಆ ಒಂದು ಅನುಭವ ಅಥವಾ ಎಕ್ಸ್ಪೀರಿಯನ್ಸ್ ಇಂದಾಗಿ ನೀವು ಹೊರಗೆ ಬರೋದಕ್ಕೆ ತುಂಬಾ ಸಹಾಯಕವಾಗಿರುತ್ತೆ. ಜೊತೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಕೂಡ ಪಡೆಯತಕ್ಕಂತಹ ಲಕ್ಷಣಗಳು ಎಲ್ರಿಗೂ ಕೂಡ ಇರುವಂತದ್ದು. ರಾಜಕಾರಣಿಗಳಿಗೆ ವಿಶೇಷವಾಗಿ ಒಂದೊಳ್ಳೆ ಪೊಸಿಷನ್ ಸಿಗುವಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರುವಂತಹವರು. ಹಾಗೆ ಈ ಒಂದು ಮಾಸದಲ್ಲಿ ವಿವಾಹ ವಿಚಾರಕ್ಕೆ ನೋಡೋದಾದ್ರೆ ಒಂದಷ್ಟು ಮಾತುಕತೆ ಅಥವಾ ವಿವಾಹ ಆಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಇರುವಂತದ್ದು. ನೀವು ಕಷ್ಟಪಟ್ಟು ದುಡಿದಂತಹ ದುಡ್ಡು ನಿಮ್ಮ ಕೈ ಬಿಟ್ಟು ಹೋಗಿದ್ರೆ ಆ ದುಡ್ಡು ನಿಮ್ಮ ಬಳಿ ವಾಪಸ್ ಬರುತ್ತದೆ. ಅದರಿಂದಾಗಿ ನಿಮಗೆ ಒಂದಷ್ಟು ಖುಷಿಯ ಅನುಭವ ಕೂಡ ಈ ಮಾಸದಲ್ಲಿ ಆಗ್ಬೋದು. ಹಾಗೆ ಖರ್ಚು ಮಾಡುವಂತದ್ದನ್ನ ಸ್ವಲ್ಪ ನೀವು ಕಡಿಮೆ ಮಾಡಬೇಕಾಗತ್ತೆ ಈ ಮಾಸದಲ್ಲಿ. ಯಾಕಂದ್ರೆ ಈ ಒಂದು ತಿಂಗಳ ಕೊನೆ ಭಾಗದಲ್ಲಿ ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು ಕೂಡ ಬರ್ಬೋದು. ಹಾಗಾಗಿ ಇರುವಂತಹ ದುಡ್ಡು ತಿಂಗಳ ಸಂಬಳ ಬಂದಾಗ ಸ್ವಲ್ಪ ಎತ್ತಿಟ್ಟು ಮುಂದಿನ ಕಷ್ಟಕ್ಕೆ ಅಂತ ಹೇಳಿ ನೀವು ಜೋಡಿಸಿಟ್ಕೊಳ್ಳಿ. ಹಾಗೆ ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಖರ್ಚು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಏರಿಳಿತಗಳು ಕೂಡ ನಿಮ್ಮ ಜೀವನದಲ್ಲಿ ಆಗ್ಬೋದು. ಖರ್ಚಿಗೆ ಅಂಕುಶವನ್ನ ಹಾಕೋದು ಖಂಡಿತವಾಗ್ಲೂ ಕೂಡ ಮುಖ್ಯವಾಗುತ್ತೆ. ಹಾಗೆ ಮಿಥುನ ರಾಶಿಯವರು ಮಾತಾಡಬೇಕಾದ್ರೆ ಒಂದು ಸಮಯ ಪ್ರಜ್ಞೆ ಅಥವಾ ಅವರ ಮಾತಿನಲ್ಲಿ ಒಂದು ತೂಕ ಅಂತಕ್ಕಂಥದ್ದು ಬಹುತೇಕವಾಗಿ ಕಾಣ್ತದೆ. ಯಾಕಂದ್ರೆ ಅವರು ಮಾತಾಡ್ಬೇಕಾದ್ರೆ ಸುಮ್ನೆ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ಅವರ ಮಾತಿನಲ್ಲಿ ಒಂದು ಅರ್ಥ ಇರುತ್ತೆ. ಹಾಗಾಗಿ ನಿಮ್ಮ ಅನುಭವ ಹಾಗೂ ನಿಮ್ಮ ಮಾತಿನಲ್ಲಿ ನಿಮಗೆ ಗೌರವ, ಮನ್ನಣೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಒಂದು ನಿಮ್ಮ ಮಾತಿನಿಂದಾಗಿ ಒಂದು ವಿಶೇಷವಾಗಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಕೂಡ ರಚನೆ ಆಗುತ್ತೆ. ಆ ರಚನೆ ಆದಾಗ ನಿಮ್ಮ ಮುಂದೆ ಒಂದಷ್ಟು ಜನ ನಿಮಗೆ ನೋಡಿ ಒಂದು ಗೌರವವನ್ನ ಕೊಡೋದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಫಲಿತಾಂಶಗಳು ಬರುವಂತವ್ರು, ಯಾರು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತವ್ರಿಗೆ ನಿಮಗೆ ಒಂದು ಖುಷಿಯ ವಿಚಾರಗಳು ಕೂಡ ಸಿಗುತ್ತೆ. ಹಾಗೆ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಕೂಡ ಆಗುವಂತಹ ಲಕ್ಷಣಗಳಿರುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಯಾರಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಗೌರ್ಮೆಂಟ್ ಕೆಲಸ ಕೂಡ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಹಾಗೆ ನೀವು ಜನಗಳ ಯಾವ್ದಾದ್ರು ಒಂದು
ಜಗಳದ ಮಧ್ಯೆ ನೀವೇನಾದ್ರೂ ಮೂಗು ತೂರಿಸುವಂಥದ್ದು ಅಥವಾ ಅದರ ನಡುವೆ ನಾನು ಹೋಗ್ತೀನಿ ಅಂದ್ರೆ ನಿಮ್ಮನ್ನ ಅಲ್ಲಿ ಸಿಕ್ಕಾಕ್ಸ್ಬಿಟ್ಟು ಎಲ್ಲರೂ ಹೊರಗಡೆ ಬರ್ತಾರೆ. ಹಾಗಾದ್ರೆ ಜನರ ಕೆಟ್ಟ ದೃಷ್ಟಿಗೆ ನೀವು ಒಳಗಾಗಬೇಡಿ ಅಂತ ಹೇಳ್ತೇನೆ. ಹಾಗೆ ಜನರಿಗೆ ಕೃಷಿಕರು ಯಾರಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇತ್ತು ಅಂದ್ರೆ ನಿಮಗೆ ಆಕರ್ಷಕವಾದ ಆದಾಯ ಕೂಡ ಈ ಮಾಸದಲ್ಲಿ ಪ್ರಾಪ್ತ ಆಗುತ್ತೆ. ಹಾಗೆ ಆನ್ಲೈನ್ ವ್ಯವಹಾರ ಮಾಡುವಂತವ್ರಿಗೆ ಅಥವಾ ಒಂದಷ್ಟು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರು ಸ್ವಲ್ಪ ಮಧ್ಯಮ ಫಲವನ್ನ ಈ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ಹಾಗೆ ಒಂದು ಶೇರ್ ಮಾರ್ಕೆಟು ಅಥವಾ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಇರುವಂತವರು ಸ್ವಲ್ಪ ನೋಡ್ಕೊಂಡು ವ್ಯವಹಾರವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಮಿಶ್ರ ಫಲಗಳು ಕೂಡ ಈ ಮಾಸದಲ್ಲಿ ಇರುವಂತದ್ದು. ಜೊತೆಗೆ ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ, ಅಂದುಕೊಂಡ ಸಕ್ಸಸ್ ಬರ್ತಾ ಇಲ್ಲ ಅಂದಾಗ ಖಂಡಿತವಾಗ್ಲೂ ಕೂಡ 108 ಬಾರಿ ವಿಶೇಷ ಮಂತ್ರವನ್ನ ನೀವು ಜಪ ಮಾಡ್ಬೇಕಾಗತ್ತೆ. ಆ ಮಂತ್ರ ಏನಪ್ಪಾ ಅಂತಂದ್ರೆ ಓಂ ಗಣಪತಯೇ ನಮಃ. ಈ ಮಂತ್ರವನ್ನ 108 ಬಾರಿ ಹೇಳಿ. ಜೊತೆಗೆ ಈ ಮಂತ್ರವನ್ನ 108 ಬಾರಿ ಹೇಳೋದಷ್ಟೇ ಅಲ್ಲದೆ ತಲೆಯಲ್ಲಿ 108 ವಿಚಾರಗಳನ್ನ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಒಂದೇ ವಿಚಾರದ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಆಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಅಂತಕ್ಕಂಥದ್ದು ಕೂಡ ವಹಿಸ್ಬೇಕಾಗತ್ತೆ. ಜೊತೆಗೆ ರಾಜಕಾರಣಿಗಳು ಅಥವಾ ಕಲಾವಿದರು ಯಾರಾದ್ರೂ ವಿಡಿಯೋವನ್ನ ನೋಡ್ತಾ ಇರುವಂತವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಕಠಿಣವಾದ ಒಂದಷ್ಟು ಸಮಸ್ಯೆಗಳಾಗ್ಬೋದು. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೇನೆ. ಬಹಳ ವಿಶೇಷವಾಗಿ ಇರುವಂತದ್ದು ಏನಪ್ಪಾ ಅಂತಂದ್ರೆ ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳು. ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಇರ್ತಕ್ಕಂತಹ ಪರಿಹಾರಗಳು ಏನಪ್ಪಾ ಅಂತಂದ್ರೆ ನೀವು ಒಂದಷ್ಟು ದಾನ ಧರ್ಮಗಳನ್ನ ಮಾಡಬೇಕಾಗತ್ತೆ. ಬಡವರಿಗೆ ಒಂದಷ್ಟು ದಾನವನ್ನ ಮಾಡಿ, ಇದರಿಂದ ಅನೇಕ ಲಾಭದಾಯಕ ಫಲಗಳು ಕೂಡ ನಿಮಗೆ ಈ ಮಾಸದಲ್ಲಿ ಇರುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಅಂತ ಇರುತ್ತೆ. ಆ ರಾಜಯೋಗವನ್ನ ಹೇಗೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದೇ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ಇನ್ನೂ ಕೆಲವರ ಜೀವನದಲ್ಲಿ ರಾಜಯೋಗ ಇಲ್ಲದಿದ್ರು ಕೂಡ ದಿನದಿಂದ ದಿನಕ್ಕೆ ಅವರು ಅಭಿವೃದ್ಧಿಯನ್ನ ಆಗ್ತಾರೆ. ನಾನು ಯಾವ ಸಂಖ್ಯೆಯನ್ನ ಬಳಸೋದು ನನಗೆ ಉತ್ತಮ, ಯಾವ ಬಣ್ಣವನ್ನ ಬಳಸೋದು ಉತ್ತಮ ಅಂತ ನೋಡ್ಕೊಂಡು ಅದನ್ನ ಬಳಸಿ ಅವರು ಶ್ರೀಮಂತರಾಗ್ತಾ ಇರ್ತಾರೆ. ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ನಿಮ್ಮ ಜಾತಕದಲ್ಲೂ ಕೂಡ ನಿಮಗೆ ಯಾವುದು ಅದೃಷ್ಟ ಕೊಡುತ್ತೆ ಅಂತಕ್ಕಂಥದ್ದು ಇರುತ್ತೆ. ಅದನ್ನ ನೋಡಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಿಕೊಂಡು ಅದನ್ನ ತಿಳ್ಕೊಂಡು ನೀವು ಕೂಡ ಉನ್ನತವಾಗಿ ಏರ್ಬೋದಾಗುತ್ತೆ. ಹಾಗೆ ವಿಡಿಯೋವನ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ಲಿ. ವಿಶೇಷವಾಗಿರುವಂತಹ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ. ಈ ಪಾರಾಯಣವನ್ನ ಕೇಳುವಂಥದ್ದು ಹೇಳುವಂಥದ್ದು ಲಾಭದಾಯಕವಾಗಿರುತ್ತೆ. ಈ ಒಂದು ಮಾಸದಲ್ಲಿ ನೀವೊಂದು ಸಂಕಲ್ಪವನ್ನ ಮಾಡಿ ಈ ಒಂದು ಸ್ತೋತ್ರವನ್ನ ಓದುವಂಥದ್ದು ಕೇಳುವಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗತ್ತೆ. ಇಲ್ಲ ನಮಗೆ ಓದೋದಕ್ಕಾಗಲ್ಲ, ಕೇಳೋದಕ್ಕೂ ಆಗಲ್ಲ ಅಂದ್ರೆ ದುರ್ಗಾದೇವಿ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾಗತ್ತೆ. ಅಲ್ಲಿ ಅರ್ಚನೆಯನ್ನ ಪ್ರತಿ ಸೋಮವಾರ ಅಥವಾ ಶನಿವಾರದ ದಿನ ಮಾಡಿಸಿ. ಇದರಿಂದ ನಿಮಗೆ ಲಾಭದಾಯಕವಾಗಿರುತ್ತೆ. ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ತೆ.